ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಧನುಷ್ ಮತ್ತು ಸ್ಪಂದನ ಮತ್ತು ಸೂರಜ್, ಸೊ ಈ ಮೂರು ಜನ ಸೇರಿಕೊಂಡು ಧ್ರುವಂತ್ ಮಧ್ಯೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರ ಬಾಯಿ ತುಂಬ ಜೋರಾಗಿ ಕೇಳ್ತಾ ಇದೆ. ಸೊ ಈ ಮೂರು ಜನ ಸೇರಿಕೊಂಡು ಈಗ ಧ್ರುವಂತ್ ಮೇಲೆ ಜಗಳ ಕಾಡ್ತಾ ಇದ್ದಾರೆ. ಸೊ ಯಾಕೆ ಏನು ಅಂತ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಎಲ್ಲ ಸ್ಪರ್ಧಿಗಳು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಅಂಥ ಸಮಯದಲ್ಲಿ ಸೂರಜ್ ಮತ್ತು ಧ್ರುವಂತ್ ಅವರ ಮಧ್ಯೆ ಜಗಳ ನಡೆಯುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೆಣಕಿ ಮಾತಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಸೂರಜ್ ಮತ್ತು ಧ್ರುವಂತ್ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸೂರಜ್ ಅವ್ರು ಏನು ಹೇಳ್ತಾರೆ, ಬಾಯಿ ಮೇಲೆ ನಿಗಾ ಇರಲಿ, ಮಾತಾಡುವಾಗ ಕರೆಕ್ಟಾಗಿ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಬೇಕು, ಎಲ್ಲ ಸಮಯದಲ್ಲಿ ಒಂದೇ ರೀತಿ ಮಾತಾಡಬಾರ್ದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಮಾತಿಗೆ ಧ್ರುವಂತ್ ಅವರು ನಾನು ಹೇಳ್ತೀನಿ, ಏನೋ ಮಾಡ್ತೀಯ ನೀನು, ಏನು ಹೊಡಿತೀಯನೋ ಅನ್ನೋ ರೀತಿಯಲ್ಲಿ ಕೈ ತೋರಿಸಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನನ್ನ ಪ್ರಕಾರ ಇಲ್ಲಿ ಧ್ರುವಂತ್ ಅವ್ರಿಗೆ ಏನೋ ಒಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಇವರ ಮಧ್ಯೆ ಜಗಳ ಶುರುವಾಗಿದೆ. ಬಟ್ ಇದು ಪ್ರೋಮೋ ಅಪ್ಡೇಟು. ಸೊ ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ತೋರಿಸಿಲ್ಲ. ಬಟ್ ಪ್ರೋಮೋದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಹೊಡೆದಾಡ್ತಾ ಇರೋದಂತೂ ಕ್ಲಿಯರಾಗಿ ತೋರಿಸಿದ್ದಾರೆ. ಬಟ್ ಇಲ್ಲಿ ಹೊಡೆದಾಟದ ರೇಂಜಿಗೆ ಜಗಳ ಹೋಗ್ತಾ ಇದೆ. ಸೊ ಮೊದಲಿಗೆ ಧ್ರುವಂತ್ ಮತ್ತು ಸೂರಜ್ ಮಧ್ಯೆ ಜಗಳ ನಡೀತಾ ಇದೆ. ಸೊ ನೋಡ್ಬೋದು, ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಸೊ ಸೂರಜ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಇದೇ ನಿಮ್ಮ ಮನೆ ಅನ್ಕೊಂಡಿದ್ಯಾ, ಸೊ ನಿನ್ನ ಮಾತುಗಳನ್ನೆಲ್ಲ ಮನೇಲಿ ಇಟ್ಕೋ, ಇದನ್ನ ಹೇಳ ಮಾಡಬೇಡ, ಸೊ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ನಿಂದು ಯೋಗ್ಯತೆ ನೋಡ್ಕೊ, ನಾಚಿಕೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದರ ಮಧ್ಯೆ ಎಲ್ಲ ಸ್ಪರ್ಧಿಗಳು ಆ ಜಗಳನ ಬಿಡಿಸೋಕೆ ಬರ್ತಾರೆ. ಇದರ ಮಧ್ಯೆ ಧನುಷ್ ಕೂಡ ಬರ್ತಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಧನುಷ್ ಬಂದಾಗ ಅಲ್ಲಿ ಧನುಷ್ ಮತ್ತು ಸೂರಜ್ ಅವ್ರ ಮತ್ತು ಧ್ರುವಂತ್ ಅವರ ಮಧ್ಯೆ ಆ ಮೂರು ಜನ ಮಧ್ಯೆ ಜಗಳ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಧನುಷ್ ಮತ್ತು ಧ್ರುವಂತ್ ಅವರು ತುಂಬ ಜೋರಾಗಿ ಜಗಳ ಆಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ಇಬ್ಬರಿಗೂ ಕೂಡ ವಿಲನ್ ಆಗಿ ಧ್ರುವಂತ್ ಅವರು ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧನುಷ್ ಅವ್ರ ಹತ್ರ ಧ್ರುವಂತ್ ಅವ್ರ ಹತ್ರ ಏನು ಹೇಳ್ತಿದ್ದಾರೆ, ಏನು ಮಾತಾಡ್ತೀನಿ ನೀನು, ಮಾತಾಡೋತ್ತಿಗೆ ಬಾಯಿ ಕರೆಕ್ಟಾಗಿ ಇಟ್ಕೊಂಡು ಮಾತಾಡಬೇಕು, ಯಾಕೆ ಈ ರೀತಿ ಮಾತಾಡ್ತಿದ್ದೀಯಾ ಅಂತ ನಮ್ಮ ಧನುಷ್ ಅವರು ಧ್ರುವಂತ್ ಅವರಿಗೆ ವಾದ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರು ಧನುಷ್ಗೆ ಏನು ಹೇಳ್ತಿದ್ದಾರೆ, ಏನು ಮಾಡ್ತೀಯಾ, ಏನು ದಬಾಕ್ತೀಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಏನೋ ಮಾಡ್ತೀಯಾ ನನಗೆ ಅಂತ. ಸೊ ಅವಾಗ ಧನುಷ್ ಅವರು ನೀನೇನು ದಬಾಕ್ತೀಯಾ ನೋಡಿದ್ದೇನೆ, ಬರೋಷ್ಟ ನೀ ಮಾತಾಡೋದು ಕೈಯಲ್ಲಿ ನೀ ದಬಾಕೋದು ನೋಡಿದ್ದೀನಿ, ಸುಮ್ಮನಿರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಧ್ರುವಂತ್ ಅವರು ಏನೋ ಮಾಡ್ತೀಯಾ ನೀನು, ಏನು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಮತ್ತೆ ನಮ್ಮ ಸೂರಜ್ ಅವರ ಜಗಳ ಮುಗಿದ್ಮೇಲೆ ಈಗ ಧನುಷ್ ಮತ್ತು ಧ್ರುವಂತ್ ಅವ್ರ ಮಧ್ಯೆ ಜಗಳ ನಡೀತಾ ಇದೆ. ಸೊ ಈಗ ಸೂರಜ್ ಜಗಳ ಮುಗೀತು, ಈಗ ಧನುಷ್ ಅವ್ರ ಜೊತೆ ಧ್ರುವಂತ್ ಅವರು ಜಗಳ ಆಡ್ತಾ ಇದ್ದಾರೆ. ಸೊ ಇವರಿಬ್ಬರ ಜಗಳವನ್ನು ಸೊ ನಮ್ಮ ಅಭಿ ಅವರು ನಡಿಗೆ ಬಂದು ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಧ್ರುವಂತ್ ಅವರು ಬಾಯಿ ಮುಸ್ತಾನೆ ಇಲ್ಲ, ಧನುಷ್ ಅವರು ಕೂಡ ಬಾಯಿ ಮುಸ್ತಾ ಇಲ್ಲ, ಅಷ್ಟು ರೇಂಜ್ಗೆ ಜಗಳ ಆಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮಾತಿಗೆ ಮಾತು ಇಲ್ಲಿ ಬೆಳಿತಾನೆ ಇದ್ದಾವೆ. ಸೊ ಯಾರು ಕೂಡ ಸೈಲೆಂಟ್ ಆಗಿ ಇರ್ತಾ ಇಲ್ಲ. ಸೊ ಇವರಿಬ್ಬರ ಜಗಳ ಮುಗಿದ್ಮೇಲೆ ಅಂದರೆ ಧನುಷ್ ಮತ್ತು ಸೂರಜ್ ಧ್ರುವಂತ್ ಅವ್ರ ಜಗಳ ಮುಗಿದ್ಮೇಲೆ ಮತ್ತೆ ಧ್ರುವಂತ್ ಅವ್ರ ಜೊತೆ ಸ್ಪಂದನ ಅವರು ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಮೂರು ಜನ ಸೇರಿಕೊಂಡು ಧ್ರುವಂತ್ ಅವ್ರ ಮೇಲೆ ಜಗಳ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಮೂರು ಜನ ಒಂದು, ಧ್ರುವಂತ್ ಒಬ್ನು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ. ನನ್ನ ಪ್ರಕಾರ ಧ್ರುವಂತ್ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಮಾತುಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಧ್ರುವಂತ್ ಅವರು ಕೊನೆಯದಾಗಿ ಸ್ಪಂದನ ಜೊತೆ ಜಗಳ ಆಡ್ತಾ ಇದ್ದಾರೆ. ಸ್ಪಂದನ ಅವರು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಏನೋ ಮಾಡ್ತೀಯಾ ಅಂತ, ಸೊ ನೀನು ನನ್ನ ಹತ್ರ ಮಾತಾಡಬೇಡ, ಸೊ ನೀನು ಮಾತಾಡೋಕ್ಕೂ ಯೋಗ್ಯತೆ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಒಂಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ನನ್ನ ವಿಷಯಕ್ಕೆ ಬರಬೇಡ, ಸೊ ನೀನು ಬೇರೆ ಹತ್ರ ಇಟ್ಕೊಂಡು ನನ್ನ ಹತ್ರ ಹೇಳಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನಮ್ಮ ಧ್ರುವಂತ್ ಅವರು ಮೇನ್ ಟಾರ್ಗೆಟ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ. ಆಲ್ಮೋಸ್ಟ್ ಇಲ್ಲಿ ಸ್ಪಂದನ ಧನುಷ್ ಅವ್ರ ಜೊತೆ ಕ್ಲೋಸ್ ಆಗಿರೋ ಕಾರಣಕ್ಕೋಸ್ಕರ ಧ್ರುವಂತ್ ಅವರು ಅದರ ಬಗ್ಗೆ ಏನಾದರೂ ಮಾತಾಡಿರ್ಬೋದಾ. ಸೊ ಹಾಗಾಗಿ ಏನೋ ಒಂದು ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮನೆಯ ಗೆಸ್ಟ್ಗಳೆಲ್ಲ ಸೇರಿಕೊಂಡು ಆ ಜಗಳನ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಜಗಳ ಬೆಳೀತಾನೆ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಷ್ಟು ಜಗಳ ಒಂದು ಕಡೆ ಆದರೆ ಇಲ್ಲಿ ಕಿಚನ್ ಏರಿಯಾದಲ್ಲಿ ನಮ್ಮ ಅಶ್ವಿನಿ ಮತ್ತು ಜಾನ್ವಿ ಅವರು ಮಾತಾಡ್ಕೊತಾ ಇದ್ದಾರೆ. ಏನಪ್ಪ ಅಂದರೆ, ಸೊ ನಾನು 8 ವಾರದ ಹಿಂದೆ ಆಡಬೇಕಾಗಿರೋ ಜಗಳ ಇವರು ಈಗ ಆಡ್ತಾ ಇದ್ದಾರೆ, ನಾನು ಆಲ್ಮೋಸ್ಟ್ ಈ ಜಗಳನ ಮುಗಿಸ್ಕೊ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಜನ ಎಂಟರ್ಟೈನ್ಮೆಂಟ್ನ ಪಡ್ತಾ ಇದ್ದಾರೆ. ಸೊ ಅವರು ಆಡ್ತಾ ಇರೋ ಜಗಳ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚನ್ ಏರಿಯಾದಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರು ಹೇಳಿರೋ ಪ್ರಕಾರ ನೋಡಿದ್ರೆ ಸೊ ಧ್ರುವಂತ್ ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡಿರುವಂಥ ಚಾನ್ಸಸ್ ತುಂಬ ಇದೆ ಅಂತ ಅನ್ಕೊತೀನಿ. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಿದ್ದಾರೆ, 8 ವಾರ ಹಿಂದೆ ನಾನು ಈ ವಿಷಯಕ್ಕೆ ಜಗಳ ಆಡಿದ್ದೀನಿ, ಸೊ ಇವಾಗ ಇವರು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈಗ ದೊಡ್ಡ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಸೊ ಅದು ಧ್ರುವಂತ್ ಅವರ ವಿರುದ್ಧ 3 ಜನ ಸೇರಿಕೊಂಡು ಜಗಳ ಆಡ್ತಾ ಇದ್ದಾರೆ. ಸೊ ಯಾರ್ಯಾರಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ಒಬ್ಬರೇ ಆದರೆ ಸೂರಜ್ ಮತ್ತು ಧನುಷ್ ಸ್ಪಂದನ ಸೇರಿಕೊಂಡು ಇಲ್ಲಿ ಧ್ರುವಂತ್ ವಿರುದ್ಧ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಇಲ್ಲಿ ಧ್ರುವಂತ್ ಅವರ ಜಗಳದ ಮಧ್ಯೆ ಸೂರಜ್ ಮತ್ತು ಸ್ಪಂದನ ಸೈಲೆಂಟ್ ಆಗ್ತಾರೆ. ಬಟ್ ಧನುಷ್ ಅವರು ತುಂಬ ಜೋರಾಗಿ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹೊಳೆಯ ಲೆವೆಲ್ಗೆಲ್ಲ ಹೋಗ್ತಿದ್ದಾರೆ. ಬಟ್ ಆದರೆ ಸೂರಜ್ ಅವರು ಮತ್ತೆ ಅವ್ರನ್ನ ತಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಧ್ರುವಂತ್ ಅವರು ಮೇಲೆ ಅವ್ರನ್ನ ದೂಡಿ ಬಿಟ್ಟು ಜಗಳ ಆಡೋ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಮತ್ತು ಇವರ 3 ಜನ ಮಧ್ಯೆ ಏಕೆ ಜಗಳ ನಡೀತಾ ಇರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ತುಂಬ ಓವರ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ನಡೆದಂತಹ ಈ ವಾರ ನಡೆದಿರುವಂಥ BB ಪ್ಯಾಲೇಸ್ ಕಾನ್ಸೆಪ್ಟಲ್ಲಿ ಸೊ ಅಲ್ಲೂ ಕೂಡ ಯಾರೋ ರಕ್ಷಿತಾ ಪರ ಜಗಳ
ಕೂಡ ಆಡಿದ್ರು. ಯಾವ ವಿಚಾರಕ್ಕೆ, ಒಂದು ಟಿಶ್ಯೂ ಪೇಪರ್ ವಿಚಾರಕ್ಕೆ ಜಗಳ ಕೂಡ ಆಡಿದ್ರು. ಸೊ ಅಂಥ ಸಮಯದಲ್ಲಿ ಧ್ರುವಂತ್ ಅವರ ತಪ್ಪಿದ್ರು. ಸೊ ನನ್ನ ತಪ್ಪೇ ಇಲ್ಲ ಅಂತ ಹಾರ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ಬಟ್ ಆದರೆ ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದು ಸೊ ಯಾರು, ನಮ್ಮ ಮಾಳು ಅವರು. ಸೊ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಧ್ರುವಂತ್ ಅವರು ಯಾವ ಲೆವೆಲ್ಗೆ ತಪ್ಪು ಮಾಡ್ತಾ ಇದ್ದಾರೆ ಅಂತ. ಸೊ ಇವರು 3 ಜನ ಈಗ ತಿರುಗಿ ಬಿದ್ದಿದ್ದಾರೆ ಅಂದರೆ ಸೊ ಧ್ರುವಂತ್ ವಿರುದ್ಧ. ಸೊ ಇಲ್ಲಿ ಧ್ರುವಂತ್ ಅವರು ಏನೋ ದೊಡ್ಡದಾಗಿ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮೊದಲಿಗೆ ಇಲ್ಲಿ ಸೂರಜ್ ಮತ್ತು ಧ್ರುವಂತ್ ಅವ್ರ ಮಧ್ಯೆ ಜಗಳ ನಡೆಯುತ್ತೆ. ಸೊ ಮಾತುಕತೆ ವಿಚಾರದಲ್ಲಿ ಅಲ್ಲಿ ಸೂರಜ್ ಅವರು ಒಂದು ವಾರ್ನಿಂಗ್ ಸಹ ಕೊಡ್ತಾರೆ ಧ್ರುವಂತ್ ಅವ್ರಿಗೆ. ಏನಪ್ಪ ಅಂದರೆ ಮಾತಾಡುವಾಗ ಕರೆಕ್ಟಾಗಿ ಮಾತಾಡಿ, ಯಾಕೆ ಆ ರೀತಿ ಮಾತಾಡ್ತೀರಾ, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಬಟ್ ಅಲ್ಲಿ ಧ್ರುವಂತ್ ಅವರು ತುಂಬ ಸ್ಟ್ಯಾಂಡ್ ತೊಗೊಂಡು ಅಲ್ಲಿ ಮಾತಾಡೋಕ್ಕೂ ಹೋದರು. ಏನಪ್ಪ ಅಂದರೆ ಏನೋ ಮಾಡ್ತೀಯ ಅನ್ನೋ ಲೆವೆಲ್ಗೆ ಕೂಡ ಹೋದರು. ಬಟ್ ಆದರೆ ಆ ಒಂದು ಜಗಳದಲ್ಲೂ ಮತ್ತೆ ಸೈಲೆಂಟ್ ಆದರು ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಧನುಷ್ ಬರ್ತಾರೆ. ಸೊ ಧನುಷ್ ಅವ್ರ ಮಧ್ಯೆನೂ ಕೂಡ ಜಗಳ ಶುರು ಮಾಡ್ಕೊತಾರೆ. ಅಲ್ಲಿ ತುಂಬ ಜೋರಾಗಿ ಜಗಳ ಕೂಡ ನಡೀತು ಅಂತಲೂ ಕೂಡ ಹೇಳ್ಬೋದು. ಸೊ ಅದಾದ ಬಳಿಕ ಸ್ಪಂದನ ಅವರು ಎಂಟ್ರಿ ಆಗ್ತಾರೆ. ಸೊ ಸ್ಪಂದನ ಅವ್ರ ಜೊತೆ ಕೂಡ ಅದೇ ರೀತಿ ಬಿಹೇವಿಯರ್ ಮಾಡ್ತಾರೆ. ಅಲ್ಲೂ ಕೂಡ ಜಗಳ ನಡೆಯುತ್ತೆ. ಇದೀಗ ಮತ್ತೆ ಲಾಸ್ಟ್ ಪ್ರೋಮೋ ಅಂದರೆ ಲಾಸ್ಟ್ ಸೀನ್ ಪ್ರೋಮೋ ನೋಡಿದ್ರೆ ಏನು ಅನಿಸ್ತಾ ಇದೆ ಅಂದರೆ ಮತ್ತೆ ಇಲ್ಲಿ ಧನುಷ್ ಮತ್ತು ಧ್ರುವಂತ್ ಅವ್ರ ಮಧ್ಯೆ ಜಗಳ ನಡೀತಾ ಇದೆ. ಅದು ಕೂಡ ಹೊಡೆದಾಟ ಲೆವೆಲ್ಗೂ ಜಗಳ ನಡೀತಾ ಇದೆ. ಸೊ ಇಲ್ಲಿ ಧನುಷ್ ಅವರ ಕೈನ ಬೇರೆ ಯಾರೋ ಸ್ಪರ್ಧಿಗಳು ಹಿಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಸೂರಜ್ ಧ್ರುವಂತ್ ಅವ್ರನ್ನ ಸೈಲೆಂಟ್ ಮಾಡಿ ಹಿಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಜಗಳ ಆಡೋದು ಬೇಡ ಅನ್ನೋ ರೀತಿ ತಡೆದು ಹಿಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಒಂದು ಯಾವ ರೀತಿ ಜಗಳ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಯಾವ ವಿಷಯಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರ, ಇಲ್ಲಿ ಧ್ರುವಂತ್ ಅವರ ಮುಖವಾಡ ಮಾತ್ರ ಕಳ್ಚಿ ಬೀಳ್ತಾ ಇದೆ. ಯಾಕಪ್ಪ ಅಂದರೆ ಪ್ರತಿ ಸಲ ಜಗಳ ಆಡಿದಾಗ ಆಲ್ಮೋಸ್ಟ್ ಇವರ ತಪ್ಪು ಇರುತ್ತೆ. ಸೊ ಡೈರೆಕ್ಟಾಗಿ ಇವರು ಒಪ್ಕೊಳಲ್ಲ. ಸೊ ತಪ್ಪು ನಂದಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ನೋಡಿದ್ರೆ ಸೊ ಧ್ರುವಂತ್ ಅವರು ತುಂಬ ಮೈಂಡ್ ಸೆಟ್ ಗೇಮಿಂದ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ವಾರ ಯಾವುದೇ ರೀತಿಯ ಜಗಳ ಕೂಡ ನಡೆದಿರಲಿಲ್ಲ. ಸೊ ಇದು ಈ ವಾರದ ಮೊದಲ ಜಗಳ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ BB ಪ್ಯಾಲೇಸ್ ಒಂದು ಕಾನ್ಸೆಪ್ಟ್ ಕೂಡ ರನ್ ಆಗ್ತಾ ಇತ್ತು. ಸೊ ಅದರಲ್ಲಿ ಯಾವುದೇ ರೀತಿ ಜಗಳಗಳು ಆಗಲಿಲ್ಲ. ಸಣ್ಣ ಪುಟ್ಟ ಮಾತುಗಳು ನಡೆದವು. ಸೊ ಅದು ಮಾತ್ರ ಇಲ್ಲ. ಬಟ್ ಇದೀಗ ಕಾನ್ಸೆಪ್ಟ್ ಮುಗಿದಾದ ತಕ್ಷಣ ಈಗ ಮತ್ತೆ ಜಗಳಗಳು ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಧ್ರುವಂತ್ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಧ್ರುವಂತ್ ಅವರ ತಪ್ಪಿದೆ. ಸೊ ಧ್ರುವಂತ್ ಅವರು ಆ ಒಂದು ಜಗಳದಿಂದ ಪಾರಾಗೋಕ್ಕೋಸ್ಕರ ಯಾವುದೇ ರೀತಿಯ ಒಂದು ದಾರಿನ ಹುಡ್ಕೊತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ತಪ್ಪು ಯಾರ್ದು ಏನು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈಗ ಧ್ರುವಂತ್ ಅವರ ಮುಖವಾಡ ಕಳ್ಚಿ ಬಿದ್ದಿದೆ ಅಂತ ಯಾಕೆ ಹೇಳಿದಪ್ಪ ಅಂದರೆ ಆಲ್ಮೋಸ್ಟ್ ಇವರು ಯಾರ ಕೈಯಲ್ಲಿ ಕ್ಲೋಸ್ ಆಗಿರ್ತಾರೆ ಅವ್ರ ಕೈಯಲ್ಲೇ ಜಗಳ ಆಡೋದು ತುಂಬ ಇವರು. ಯಾಕಪ್ಪ ಅಂದರೆ ಈಗ ಮೊದಲನೇದಾಗಿ ಸ್ಪಂದನ ಜೊತೆ ಚೆನ್ನಾಗಿದ್ರು, ಸ್ಪಂದನ ಜೊತೆ ಜಗಳ ಆಡಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ಸ್ಪರ್ಧಿಗಳ ಜೊತೆ ಜಗಳ ಆಡಿದ್ರು. ರೀಸೆಂಟಾಗಿ ಅಶ್ವಿನಿ, ಜಾನ್ವಿ ಅವ್ರ ಜೊತೆ ಕೂಡ ಜಗಳ ಆಡಿದ್ರು ಅಂತಲೂ ಕೂಡ ಹೇಳ್ಬೋದು. ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ರು. ಯಾಕಪ್ಪ ಅಂದರೆ ಅಷ್ಟು ಇವ್ರು ಬಿಟ್ಟು ಅವ್ರು ಇರಲಾಗಿತ್ತು, ಅವ್ರು ಬಿಟ್ಟು ಇವ್ರು ಇರಲ್ಲ. ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡೋದಿರಲಿ. ಸೊ ಅವ್ರ ಮಧ್ಯೆ ಈಗ ಜಗಳ ಆಗಿ ಹೋಗಿದೆ. ಸೊ ಹಾಗಾಗಿ ಈ ಸೀಕ್ರೆಟ್ ಎಲ್ಲ ಹೊರಗಡೆ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಧ್ರುವಂತ್ ಅವರ ಮೈಂಡ್ ಸೆಟ್ ಯಾರೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನೋಡೋರಿಗೆ ಏನು ಅನಿಸ್ತಾ ಇದೆ, ಇವರು ಬ್ಲೈಂಡ್ ಆಗಿ ಇನ್ನೊಬ್ಬನ ಪ್ಲೇ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ ಹೆಣ್ಮಕ್ಳು ವಿಚಾರಕ್ಕೆ ಮಾತಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ನೋಡೋಣ ಹೆಣ್ಮಕ್ಳು ವಿಚಾರಕ್ಕೆ ಮಾತಾಡಿದಾರೋ ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಮಾತಾಡಿದಾರೆ ಅಂತ. ಸೊ ಇವತ್ತಿನ ಪ್ರೋಮೋದಲ್ಲಿ ಅದು ಕ್ಲಿಯರ್ ಆಗಿ ತೋರಿಸಿಲ್ಲ. ಜಗಳ ಆಗುವಂಥ ಸೀನ್ನ ಮಾತ್ರ ಕಟ್ ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳ ಮಧ್ಯೆ ಜಗಳ ನಡೀತಾ ಇದೆ. ಸೊ ಇಲ್ಲಿ 3 ಜನ ಸೇರಿಕೊಂಡು ಧ್ರುವಂತನ ವಿರುದ್ಧ ಜಗಳ ಆಡ್ತಾ ಇದ್ದಾರೆ. ಸೊ ಆ 3 ಜನ ಯಾರಪ್ಪ ಅಂದರೆ ಸೂರಜ್ ಮತ್ತು ಧನುಷ್ ಮತ್ತು ನಮ್ಮ ಸ್ಪಂದನ ಅವರು. ಸೊ ಇಲ್ಲಿ ಧ್ರುವಂತ್ ಅವರು ಮಾಡಿದ ತಪ್ಪಿಗೆ ಸ್ಟ್ಯಾಂಡ್ ತೊಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಧ್ರುವಂತ್ ಮಾಡಿದ ತಪ್ಪಿಗೆ ನಾನು ಮಾಡೇ ಇಲ್ಲ ಅಂತಲೂ ಕೂಡ ವಾದ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.